ಇನ್ನು ಮಂಗಳೂರಿನಿಂದ ಹೊರಟ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮೊಟಕುಗೊಳಿಸಿ ಬೆಂಗಳೂರಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಕೇವಲ 5 ನಿಮಿಷದಲ್ಲೇ ಸಿಎಂ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೆಸಿದಂತಹ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ. 5 ನಿಮಿಷಕ್ಕೆ ದಿಢೀರ್ ಸಭೆಯನ್ನ ಮೊಟಕುಗೊಳಿಸಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇದೀಗ ಅಪ್ಡೇಟ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಬೇಳೂರು ಗೋಪಾಲಕೃಷ್ಣ ಅವರು ರಾಜನವರು ಬಿಜೆಪಿಗೆ ಹೋಗ್ತಕ್ಕಂತಹ ಬಾಂಬನ್ನು ಸಿಡಿಸಿದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಯಾವ ರೀತಿಯಾಗಿ ನಾನು ಪಡೆದುಕೊಳ್ಬೇಕಂತಹ ರಣತಂತ್ರದಲ್ಲಿದ್ದಾರೆ. ಇದೇ ವೇಳೆ ಇವತ್ತು ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತಕ್ಕಂತಹ ಘೋಷಣೆಗಳನ್ನು ಕೂಡಿದ್ರು. ಮತ್ತೊಂದು ಕಡೆಗೆ ಕೆ.ಸಿ. ವೇಣುಗೋಪಾಲ್ ಕೂಡ ಇದೊಂದು ಕಡೆ ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕೂಡ ಕಾರಣವಾಯಿತು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಅಲ್ಲಿ. ದಿನೇಶ್, ಮಂಗಳೂರಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಿಟ್ ಹೌಸ್ನಲ್ಲಿ ಏನೊಂದು ಪ್ರೆಸ್ ಮೀಟ್ ಅನ್ನ ಕರೆಸಿದ್ರು. ಕೇವಲ 5 ನಿಮಿಷದಲ್ಲಿ ಆ ಸಭೆಯನ್ನ ಕಂಪ್ಲೀಟ್ ಮಾಡಿಕೊಂಡು ಇದೀಗ ಬೆಂಗಳೂರು ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ರೀತಿಯಾದಂತಹ ಒಂದು ತ್ವರಿತಗತ ಹಿನ್ನೆಲೆ ಪ್ರಯಾಣವನ್ನು ಬಳಸಕ್ಕಂತಹ ಕಾರಣ ಏನಾದರೂ ಇತ್ತು, ಸದ್ಯದ ಮಟ್ಟಿಗೆ ಏನೆಲ್ಲ ಡೆವಲಪ್ಮೆಂಟ್ ಸಿಗ್ತಾ ಇದೆ? ಹೌದು ವೀರೇಶ್, ಇವತ್ತು ರಾಜ್ಯದ ರಾಜಕೀಯದಲ್ಲಿ ಬಹಳಷ್ಟು ವಿದ್ಯಮಾನಗಳಾಗಿದೆ. ಆ ಒಂದು ವಿದ್ಯಮಾನಗಳಿಗೆ ಮಂಗಳೂರು ಸಾಕ್ಷಿಯಾಗಿರುವಂತದ್ದು. ಅಂದ್ರೆ ಇವತ್ತು ಸಿಎಂ ಅವರು ಮಂಗಳೂರಿಗೆ ಭೇಟಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆದಂತಹ ವೇಣುಗೋಪಾಲ್ ಅವರನ್ನ ಮುಖಾಮುಖಿ ಆಗಿರುವಂತದ್ದು, ಅವರ ಜೊತೆ ಮಾತುಕತೆ ಕೂಡ ಮಾಡಿರುವಂತದ್ದು. ಇದು ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಬಹಳಷ್ಟು ಮಹತ್ವದಾಗಿರುವಂತದ್ದು. ಕೇವಲ ಇವತ್ತು ಬಂದಿರುವಂತದ್ದು ಖಾಸಗಿ ಕಾರ್ಯಕ್ರಮಕ್ಕೆ, ಅದು ರಾಜಕೀಯ ಹೊರತಾದಂತಹ ಕಾರ್ಯಕ್ರಮವದು. ಆದ್ರೆ ಇವತ್ತಿನ ಕಾರ್ಯಕ್ರಮ ಅನ್ನುವಂಥದ್ದು ರಾಜಕೀಯವಾಗಿ ಕೂಡ ಬಹಳಷ್ಟು ಏನೋ ವಿದ್ಯಮಾನಗಳಿಗೆ ಸಾಕ್ಷಿ ಆಯಿತು, ಬೇರೆ ಬೇರೆ ಬೆಳವಣಿಗೆ ಕೂಡ ಸಾಕ್ಷಿ ಆಯಿತು. ಬೆಳಗ್ಗೆ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ವೇಣುಗೋಪಾಲ್ ಬರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಡಿಕೆಶಿ ಬೆಂಬಲಿಗರು ಡಿಕೆ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಪರೋಕ್ಷವಾಗಿ ಸಂದೇಶವನ್ನು ಕೂಡ ರವಾನಿಸುವಂತ ಕೆಲಸ ಕೂಡ ಆಯ್ತು. ಅದರಲ್ಲೂ ಕೂಡ ಮಿಥುನ್ ರೈ ಅಂತ ಕೆಲವೊಂದು ಮುಖಂಡರೇನಿದ್ದಾರೆ, ಅವರು ಡಿಕೆಶಿ ಅವರು ಸಿಎಂ ಆದ್ರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ, ನನ್ನ ವೃತ್ತ ಕಂಪ್ಲೀಟ್ ಆಗ್ತೆ ಅನ್ನುವಂತ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ. ಅದರ ಜೊತೆಗೆ ಸಿಎಂ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರ ಜೊತೆಗಿದ್ದಂತ ಒಂದಷ್ಟು ಆಪ್ತ ವಲಯದ ಸಚಿವರು ಕೂಡ ಅವರ ಜೊತೆ ಕಾಣಿಸಿಕೊಂಡಿದ್ರು. ಆ ಬಳಿಕ ಮಂಗಳೂರಿನ ಕೊಣಾಜೆಯ ಯೂನಿವರ್ಸಿಟಿಯ ಕಾವೇರಿ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಲಂಚ್ ಮೀಟಿಂಗ್ ಕೂಡ ನಡೆದಿರುವಂತದ್ದು. ಆ ಬಳಿಕ ನೇರವಾಗಿ ಸರ್ಕಿಟ್ ಹೌಸ್ ಅಂದ್ರೆ ಮಂಗಳೂರಿನಲ್ಲಿ ಇರುವಂತಹ ಸರ್ಕಿಟ್ ಹೌಸ್ಗೆ ಬಂದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಬೇಕಾಗಿತ್ತು, ವಕೀಲರ ಜೊತೆ ಮೀಟಿಂಗ್ ಮಾಡಬೇಕಾಗಿತ್ತು. ಅದರ ಜೊತೆಗೆ ಉಭಯ ಜಿಲ್ಲೆಗಳು ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಅಂದ್ರೆ ಮಾಜಿ ಸಚಿವರಾದಂತಹ ರಮನಾಥ್ ರೈ ಅವರು, ವಿನಯ್ ಕುಮಾರ್ ಸೊರಕೆ ಅವರು ಸೇರಿದಂತೆ ಹಲವು ಶಾಸಕರು ಅಂದ್ರೆ ಈ ಭಾಗದ ಶಾಸಕರು ಕೂಡ ಅಲ್ಲಿ ಕಾದು ಕುಳಿತಿದ್ರು. ಆದ್ರೆ ಸಿಎಂ ಅವರು ಸರ್ಕಿಟ್ ಹೌಸ್ಗೆ ಬಂದು ಕೇವಲ 5 ನಿಮಿಷಗಳಲ್ಲಿ ಸರ್ಕಿಟ್ ಹೌಸ್ ನಿಂದ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ತೆರಳಿರುವಂತದ್ದು. ದಿಢೀರಾಗಿ ಈ ಒಂದು ಮೀಟಿಂಗ್ ಗಳನ್ನ ಕ್ಯಾನ್ಸಲ್ ಮಾಡಿ ಅವರು ದಿಢೀರಾಗಿ ವಿಮಾನ ನಿಲ್ದಾಣಕ್ಕೂ ಕೂಡ ತೆರಳಿರುವಂತದ್ದು. ಬಹಳಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಹೀಗಾಗಿ ದಿಢೀರ್ ಹೋದ ಕಾರಣ ಏನು ಅನ್ನುವಂತ ಚರ್ಚೆಗಳು ಕೂಡ ಶುರು ಆಗಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಂಗಳೂರಿನಿಂದ ಹೊರಟ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮೊಟಕುಗೊಳಿಸಿ ಬೆಂಗಳೂರಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಕೇವಲ 5 ನಿಮಿಷದಲ್ಲೇ ಸಿಎಂ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೆಸಿದಂತಹ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ. 5 ನಿಮಿಷಕ್ಕೆ ದಿಢೀರ್ ಸಭೆಯನ್ನ ಮೊಟಕುಗೊಳಿಸಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇದೀಗ ಅಪ್ಡೇಟ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಬೇಳೂರು ಗೋಪಾಲಕೃಷ್ಣ ಅವರು ರಾಜನವರು ಬಿಜೆಪಿಗೆ ಹೋಗ್ತಕ್ಕಂತಹ ಬಾಂಬನ್ನು ಸಿಡಿಸಿದ್ದಾರೆ. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಯಾವ ರೀತಿಯಾಗಿ ನಾನು ಪಡೆದುಕೊಳ್ಬೇಕಂತಹ ರಣತಂತ್ರದಲ್ಲಿದ್ದಾರೆ. ಇದೇ ವೇಳೆ ಇವತ್ತು ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತಕ್ಕಂತಹ ಘೋಷಣೆಗಳನ್ನು ಕೂಡಿದ್ರು. ಮತ್ತೊಂದು ಕಡೆಗೆ ಕೆ.ಸಿ. ವೇಣುಗೋಪಾಲ್ ಕೂಡ ಇದೊಂದು ಕಡೆ ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕೂಡ ಕಾರಣವಾಯಿತು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಅಲ್ಲಿ. ದಿನೇಶ್, ಮಂಗಳೂರಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಿಟ್ ಹೌಸ್ನಲ್ಲಿ ಏನೊಂದು ಪ್ರೆಸ್ ಮೀಟ್ ಅನ್ನ ಕರೆಸಿದ್ರು. ಕೇವಲ 5 ನಿಮಿಷದಲ್ಲಿ ಆ ಸಭೆಯನ್ನ ಕಂಪ್ಲೀಟ್ ಮಾಡಿಕೊಂಡು ಇದೀಗ ಬೆಂಗಳೂರು ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ
ಈ ರೀತಿಯಾದಂತಹ ಒಂದು ತ್ವರಿತಗತ ಹಿನ್ನೆಲೆ ಪ್ರಯಾಣವನ್ನು ಬಳಸಕ್ಕಂತಹ ಕಾರಣ ಏನಾದರೂ ಇತ್ತು? ಸದ್ಯದ ಮಟ್ಟಿಗೆ ಏನೆಲ್ಲ ಡೆವಲಪ್ಮೆಂಟ್ ಸಿಗ್ತಾ ಇದೆ? ಹೌದು ವೀರೇಶ್, ಇವತ್ತು ರಾಜ್ಯದ ರಾಜಕೀಯದಲ್ಲಿ ಬಹಳಷ್ಟು ವಿದ್ಯಮಾನಗಳಾಗಿದೆ. ಆ ಒಂದು ವಿದ್ಯಮಾನಗಳಿಗೆ ಮಂಗಳೂರು ಸಾಕ್ಷಿಯಾಗಿರುವಂತದ್ದು. ಅಂದ್ರೆ ಇವತ್ತು ಸಿಎಂ ಅವರು ಮಂಗಳೂರಿಗೆ ಭೇಟಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆದಂತಹ ವೇಣುಗೋಪಾಲ್ ಅವರನ್ನ ಮುಖಾಮುಖಿ ಆಗಿರುವಂತದ್ದು, ಅವರ ಜೊತೆ ಮಾತುಕತೆ ಕೂಡ ಮಾಡಿರುವಂತದ್ದು. ಇದು ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಬಹಳಷ್ಟು ಮಹತ್ವದಾಗಿರುವಂತದ್ದು. ಕೇವಲ ಇವತ್ತು ಬಂದಿರುವಂತದ್ದು ಖಾಸಗಿ ಕಾರ್ಯಕ್ರಮಕ್ಕೆ, ಅದು ರಾಜಕೀಯ ಹೊರತಾದಂತಹ ಕಾರ್ಯಕ್ರಮವದು. ಆದ್ರೆ ಇವತ್ತಿನ ಕಾರ್ಯಕ್ರಮ ಅನ್ನುವಂಥದ್ದು ರಾಜಕೀಯವಾಗಿ ಕೂಡ ಬಹಳಷ್ಟು ಏನು ವಿದ್ಯಮಾನಗಳಿಗೆ ಸಾಕ್ಷಿ ಆಯ್ತು, ಬೇರೆ ಬೇರೆ ಬೆಳವಣಿಗೆ ಕೂಡ ಸಾಕ್ಷಿ ಆಯ್ತು. ಬೆಳಗ್ಗೆ ಬರುವಂತಹ ಸಂದರ್ಭದಲ್ಲಿ, ಅಂದ್ರೆ ವೇಣುಗೋಪಾಲ್ ಅವರು ಬರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಡಿಕೆಶಿ ಬೆಂಬಲಿಗರು ಡಿಕೆ ಅನ್ನುವಂತಹ ಏನು ಘೋಷಣೆಗಳನ್ನ ಕೂಗ್ತಾ ಪರೋಕ್ಷವಾಗಿ ಏನು ಸಂದೇಶವನ್ನು ಕೂಡ ರವಾನಿಸುವಂತ ಕೆಲಸ ಕೂಡ ಆಯ್ತು. ಅದರಲ್ಲೂ ಕೂಡ ಮಿಥುನ್ ರೈ ಅಂತ ಕೆಲವೊಂದು ಮುಖಂಡರು ಏನಿದ್ದಾರೆ, ಅವರು ಡಿಕೆಶಿ ಅವರು ಸಿಎಂ ಆದ್ರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ, ನನ್ನ ವೃತ್ತ ಕಂಪ್ಲೀಟ್ ಆಗ್ತೆ ಅನ್ನುವಂತ ಹೇಳಿಕೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ. ಅದರ ಜೊತೆಗೆ ಸಿಎಂ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರ ಜೊತೆಗಿದ್ದಂತ ಒಂದಷ್ಟು ಆಪ್ತ ವಲಯದ ಸಚಿವರು ಕೂಡ ಅವರ ಜೊತೆ ಕಾಣಿಸಿಕೊಂಡಿದ್ರು. ಆ ಬಳಿಕ ಮಂಗಳೂರಿನ ಕೊಣಾಜೆಯ ಏನು ಯೂನಿವರ್ಸಿಟಿಯ ಏನು ಕಾವೇರಿ ಗೆಸ್ಟ್ ಹೌಸ್ ಏನಿದೆ, ಅಲ್ಲಿ ಲಂಚ್ ಮೀಟಿಂಗ್ ಕೂಡ ನಡೆದಿರುವಂತದ್ದು. ಆ ಬಳಿಕ ನೇರವಾಗಿ ಸರ್ಕಿಟ್ ಹೌಸ್, ಅಂದ್ರೆ ಮಂಗಳೂರಿನಲ್ಲಿ ಇರುವಂತಹ ಸರ್ಕಿಟ್ ಹೌಸ್ಗೆ ಬಂದ್ರು. ಅಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ಬೇಕಾಗಿತ್ತು, ವಕೀಲರ ಜೊತೆ ಮೀಟಿಂಗ್ ಮಾಡ್ಬೇಕಾಗಿತ್ತು. ಅದರ ಜೊತೆಗೆ ಉಭಯ ಜಿಲ್ಲೆಗಳು ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಕಾಂಗ್ರೆಸ್ ಮುಖಂಡರು, ಅಂದ್ರೆ ಮಾಜಿ ಸಚಿವರಾದಂತಹ ರಮನಾಥ್ ರೈ ಅವರು, ವಿನಯ್ ಕುಮಾರ್ ಸೊರಕೆ ಅವರು ಸೇರಿದಂತೆ ಹಲವು ಶಾಸಕರು, ಅಂದ್ರೆ ಈ ಭಾಗದ ಶಾಸಕರು ಕೂಡ ಅಲ್ಲಿ ಕಾದು ಕುಳಿತಿದ್ರು. ಆದ್ರೆ ಸಿಎಂ ಅವರು ಸರ್ಕಿಟ್ ಹೌಸ್ ಗೆ ಬಂದು ಕೇವಲ 5 ನಿಮಿಷಗಳಲ್ಲಿ ಸರ್ಕಿಟ್ ಹೌಸ್ ನಿಂದ ನೇರವಾಗಿ ವಿಮಾನ ನಿಲ್ದಾಣಕ್ಕೆ ತೆರಳಿರುವಂತದ್ದು. ದಿಢೀರಾಗಿ ಈ ಒಂದು ಮೀಟಿಂಗ್ ಗಳನ್ನ ಕ್ಯಾನ್ಸಲ್ ಮಾಡಿ ಅವರು ದಿಢೀರಾಗಿ ವಿಮಾನ ನಿಲ್ದಾಣಕ್ಕೂ ಕೂಡ ತೆರಳಿರುವಂತದ್ದು. ಬಹಳಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಹೀಗಾಗಿ ದಿಢೀರ್ ಹೋದ ಕಾರಣ ಏನು ಅನ್ನುವಂತ ಚರ್ಚೆಗಳು ಕೂಡ ಶುರು ಆಗಿರುವಂತದ್ದು ವೀರೇಶ್. ಥ್ಯಾಂಕ್ ಯು ದಿನೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಂಗಳೂರಿನಿಂದ ಹೊರಟ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮೊಟಕುಗೊಳಿಸಿ ಬೆಂಗಳೂರಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಕೇವಲ 5 ನಿಮಿಷದಲ್ಲೇ ಸಿಎಂ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ. ಮಂಗಳೂರಿನ ಸರ್ಕಿಟ್ ಹೌಸ್ನಲ್ಲಿ ನಡೀತಿದ್ದಂತಹ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ. 5 ನಿಮಿಷಕ್ಕೆ ಇಡೀ ಸಭೆಯನ್ನ ಮೊಟಕುಗೊಳಿಸಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇದೀಗ ಅಪ್ಡೇಟ್ಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೊಂದು ಕಡೆಗೆ ಬೇಳೂರು ಗೋಪಾಲಕೃಷ್ಣ ಅವರು, ರಾಜನವರು ಬಿಜೆಪಿಗೆ ಹೋಗ್ತಕ್ಕಂತಹ ಬಾಂಬನ್ನು ಸಿಡಿಸಿದ್ದಾರೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಯಾವ ರೀತಿಯಾಗಿ ನಾನು ಪಡೆದುಕೊಳ್ಬೇಕಂತಹ ರಣತಂತ್ರದಲ್ಲಿದ್ದಾರೆ. ಇದೇ ವೇಳೆ ಇವತ್ತು ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತಕ್ಕಂತಹ ಘೋಷಣೆಗಳನ್ನು ಕೂಡಿದ್ರು. ಮತ್ತೊಂದು ಕಡೆಗೆ ಕೆ ಸಿ ವೇಣುಗೋಪಾಲ್ ಕೂಡ ಇದೊಂದು ಕಡೆ ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಕೂಡ ಕಾರಣವಾಯಿತು. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಅಲ್ಲಿ. ದಿನೇಶ್, ಮಂಗಳೂರಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಿಟ್ ಹೌಸ್ನಲ್ಲಿ ಏನೊಂದು ಪ್ರೆಸ್ ಮೀಟನ್ನು ಕರೆಸಿದ್ರು,